ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಗೃಹಪಾಕ. ಸೊ ತಮ್ನೇಲ್ ನೋಡೇ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ರೆಸಿಪಿ ಏನಂತ. ಗರಿಗರಿಯಾದ ಅವಲಕ್ಕಿ ಚೂಡ. ಮಳೆಗೆ ಚುಮು ಚಳಿಗೆ ಸಂಜೆ ಟೈಮಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸೋರಿಗೆ ಮಾಡ್ಕೊಳ್ಳಿ ಈ ಗರಿಗರಿಯಾದ ಅವಲಕ್ಕಿ ಚೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅವಲಕ್ಕಿ ಚೂಡ ಮಾಡೋದಕ್ಕೆ ಅವಲಕ್ಕಿನ ಸ್ವಲ್ಪ ಹುರ್ಕೊಳ್ಬೇಕು ಕ್ರಿಸ್ಪಿ ಆಗೋದಕ್ಕೆ. ಸೊ ಬಾಣಲೆನ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಸೊ ಬಾಣಲೆ ಇವಾಗ ಪ್ರೀ ಹೀಟ್ ಆಗಿದೆ. ಸೊ ಅದಕ್ಕೆ ನಾನಿಲ್ಲಿ 1 kg ಡಿಲಕ್ಸ್ ಅವಲಕ್ಕಿ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಅಂತಾರೆ, ಹಾಗೆ ಡಿಲಕ್ಸ್ ಅವಲಕ್ಕಿ ಅಂತಾರೆ. ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು, ಯಾಕಂದರೆ ಥಂಡಿ ಇರೋದ್ರಿಂದ ಮೆತ್ತಗಾಗಿರುತ್ತೆ, ಕ್ರಿಸ್ಪಿಯಾಗಿರಲ್ಲ. ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಸೊ ಈ ರೀತಿ ಸ್ವಲ್ಪ ಬಾಣಲೆ ಬಿಸಿ ಮಾಡಿ ಸ್ವಲ್ಪ ಈ ರೀತಿ ಬಾಡಿಸ್ಕೊಂಡ್ರೆ ಅವಲಕ್ಕಿ ಚೆನ್ನಾಗಾಗತ್ತೆ. ಆಮೇಲೆ ಒಗ್ಗರಣೆ ಮಾಡಿ ಕಲಸಿದ್ರೆ ಸಾಕು, ಆಮೇಲೆ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಾಣಲೆನ ಮುಂಚೆನೇ ಸ್ವಲ್ಪ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ಅಂದರೆ ಅವಲಕ್ಕಿಗೆ ಬಿಸಿ ಆಗುತ್ತೆ, ಬಿಸಿ ಆಗೋದ್ರಿಂದ ಕ್ರಿಸ್ಪಿಯಾಗುತ್ತೆ. ಸೊ ಇವಾಗ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಚ್ಚಗಾಗಿದೆ, ಸೊ ಕ್ರಿಸ್ಪಿಯಾಗಿದೆ ನೋಡ್ತಿರ್ಬೋದು. ಸೊ ಇದಕ್ಕೀಗ ಖಾರ ಹಚ್ಚೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸೊ ಬಾಣಲೆ ಕಾದಿದೆ, ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಕಡಲೆ ಶೇಂಗಾ ಬೀಜ ಎಲ್ಲ. ಎಣ್ಣೆ ಬಿಸಿ ಆಗಲಿ. ಇನ್ನೂ ಸ್ವಲ್ಪ ಬೇಕಾಗುತ್ತೆ ಎಣ್ಣೆ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 1/4 ಟೀ ಸ್ಪೂನು. ಹಾಗೆ ಇಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಣ ಕೊಬ್ಬರಿನೆಲ್ಲ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ಆಗ್ತಾ ಇದೆ, ಅಷ್ಟರಲ್ಲೇ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾನು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಗ್ಯಾಸು ಸಿಮ್ಮಲ್ಲಿ ಇಟ್ಕೊಳ್ಳಿ, ಜಲ್ದಿ ಸೀದ್ಬಿಡುತ್ತೆ ಒಗ್ಗರಣೆ. ಶೇಂಗಾ ಮತ್ತು ಕೊಬ್ಬರಿ ನೋಡ್ಬೋದು ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಸೊ ಈಗಲೇ ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆನೂ ಎಲ್ಲ ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಒಂದು 5 ರಿಂದ 6 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಚೆನ್ನಾಗಿ ಕಲ್ಲಲ್ಲಿ ಚಚ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೇ ಫ್ಲೇವರ್ ಇದಕ್ಕೆ, ಸೊ ನಾನು ಜಾಸ್ತಿ ಹಾಕಿದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು. ಅವಲಕ್ಕಿ ಚೂಡ ಅಂತಂದರೆ ಬೆಳ್ಳುಳ್ಳಿನೇ ಫ್ಲೇವರು. ಮಂಡಕ್ಕಿ ಚೂಡ ಆಗಲಿ, ಅವಲಕ್ಕಿ ಚೂಡ ಆಗಲಿ, ಸೊ ಅದಕ್ಕೆ ಬೆಳ್ಳುಳ್ಳಿನೇ ಮೇನ್ ಇಂಗ್ರೀಡಿಯೆಂಟು.
ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಸಣ್ಣ ಟೀ ಸ್ಪೂನಲ್ಲಿ. ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಎಣ್ಣೆ ಬಿಸಿ ಇದೆ. ಖಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೀವು ಎಷ್ಟು ಖಾರ ಇಷ್ಟಪಡ್ತೀರೋ ಅಷ್ಟು ಖಾರನ ಹಾಕ್ಕೊಳ್ಳಿ. ನಾನು 1 kg ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ 1 kg ಅವಲಕ್ಕಿಗೆ ಎಷ್ಟು ಖಾರಕ್ಕೆ ಬೇಕಾಗ್ಬೋದು ಅಷ್ಟು ಹಾಕ್ತಾಯಿದ್ದೀನಿ. ಈ ಸ್ಪೂನಲ್ಲಿ ಒಂದು 3 ರಿಂದ 4 ಸ್ಪೂನ್ ಹಾಕಿದ್ದೀನಿ. ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಎಣ್ಣೆ ಬಿಸಿ ಇರೋದ್ರಿಂದ ಅದರಲ್ಲೇ ಸಾಕು, ಇಲ್ಲಾಂದರೆ ಖಾರದ ಪುಡಿ ಎಲ್ಲ ಸೀದೋದಂಗೆ ಆಗ್ತಿರುತ್ತೆ. ಖಾರದ ಪುಡಿ ಫ್ಲೇವರ್ ಚೆನ್ನಾಗಿರಲ್ಲ ಸೀದೋದ್ರೆ. ಸೊ ಎಣ್ಣೆ ಬಿಸಿ ಇದೆ, ಅದರಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೋಡ್ತಿರ್ಬೋದು ಎಣ್ಣೆಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಚೂಡ ಅಲ್ವಾ. ಸೊ ಹಾಗಾಗಿ ಕ್ರಿಸ್ಪಿಯಾಗಿರಬೇಕು, ಯಾವುದು ಮೆತ್ತಗಿರಬಾರ್ದು. ನೋಡಿ ಚೆನ್ನಾಗಿ ಎಲ್ಲ ಮಸಾಲೆ ಮಿಕ್ಸ್ ಆಯಿತು. ಈಗ ಅದೇ ಬಿಸಿಯಾಗಿರೋ ಎಣ್ಣೆಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೂಡ ಎಲ್ಲ ತಿಂದಾಗ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಇರುತ್ತೆ. ಸೊ ಈ ರೀತಿ ಹಿಂಗೆ ಯೂಸ್ ಮಾಡೋದ್ರಿಂದ ಅಜೀರ್ಣ ಆಗೋದಿಲ್ಲ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಚೂಡಾಗೆ. ಸೊ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಆರಬೇಕು ಒಗ್ಗರಣೆ, ಹಾಗೆ ತುಂಬ ಸುಡ ಒಗ್ಗರಣೆನ ಅವಲಕ್ಕಿಗೆ ಹಾಕಿ ಕಲಿಸ್ಬಾರ್ದು. ಸ್ವಲ್ಪ ಆರಿದ ನಂತರ ಅವಲಕ್ಕಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ನಾನು ಇನ್ನೂ ಹಾಕಿಲ್ಲ, ಈ ಒಗ್ಗರಣೆ ಕಲಿಸುವಾಗಲೇ ಉಪ್ಪು ಹಾಕಿ ಕಲಿಸ್ತೀನಿ. ಯಾಕೆ ಅಂತಂದರೆ ಉಪ್ಪೆಲ್ಲ ಈ ಒಗ್ಗರಣೆಲೇ ಸೇರ್ಕೊಂಡ್ಬಿಡುತ್ತೆ, ಅವಲಕ್ಕಿಗೆ ಸರಿಯಾಗಿ ಅಂಟಲ್ಲ. ಸೊ ಒಂದು ರೀತಿ ಅವಲಕ್ಕಿ ಸಪ್ಪೆ ಒಗ್ಗರಣೆನೇ ತುಂಬ ಉಪ್ಪು ಅನಿಸುತ್ತೆ. ಸೊ ಅವಲಕ್ಕಿ ಮೇಲೆ ಉಪ್ಪು ಹಾಕಿ ಈ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೆಕ್ಸ್ಟ್ ನಾನು ತೋರಿಸ್ತೀನಿ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಯಾವಾಗಲೂ ಕಮ್ಮಿನೇ ಹಾಕೋಬೇಕು ಇದಕ್ಕೆ, ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿ ಅನಿಸಲ್ಲ. ಇದು ಸಣ್ಣ ಸ್ಪೂನ್ ಇದೆ, ಇದರಲ್ಲಿ 3 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಒಗ್ಗರಣೆ ಎಲ್ಲ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇದೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ರುಚಿಗಷ್ಟೇ, ಸ್ವೀಟು ಖಾರ ಎಲ್ಲ ಉಪ್ಪು ಬ್ಯಾಲೆನ್ಸ್ ಆದರೆ ಚಟ್ಪಟ ಅಂತ ನಮ್ಕೀನ್ ಥರ ಇರುತ್ತೆ. ಸೊ ಕ್ವಾಂಟಿಟಿ ನೋಡಿಕೊಂಡು ಹಾಕ್ರಿ. ಮತ್ತು ಟೇಸ್ಟ್ ನೋಡಿಕೊಂಡು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಎಲ್ಲ ಒಂದೇ ಸತಿಗೆ ಹಾಕಬಾರ್ದು. ಎಲ್ಲ ಮಸಾಲೆನ ಅವಲಕ್ಕಿ ಜೊತೆಗೆ ನೀಟಾಗಿ ಕಲಿಸ್ಕೋಬೇಕು. ಅವಸರಕ್ಕೆ ಆಗಲ್ಲ, ಇದು ನಿಧಾನ ಕಲಿಸ್ಕೊಳ್ಬೇಕು.
ನೋಡಿ ಕ್ಲೀನಾಗಿ ಒಗ್ಗರಣೆ ಎಲ್ಲ ಕಲಸಿದ ಮೇಲೆ ಈ ರೀತಿಯಾಗಿ ಕಾಣುತ್ತೆ. ಅವಲಕ್ಕಿ ಚೂಡ ರೆಡಿಯಾಗಿದೆ. ಸಂಜೆ ಸ್ನ್ಯಾಕ್ಸ್ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕರುಮ್ ಕುರುಮ್ ಅಂತ ನೋಡಿ. ಗರಿ ಗರಿಯಾದ ಅವಲಕ್ಕಿ ಚೂಡ ರೆಡಿಯಾಗಿದೆ. ಹೊರಗಡೆಯಿಂದ ಸ್ನ್ಯಾಕ್ಸ್ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೂ ಕೂಡ ಬೆನಿಫಿಟ್ಟು. ಈ ರೀತಿಯಾದ ಒಳ್ಳೆಯ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದು ಮರೆಯಬೇಡಿ. ಥ್ಯಾಂಕ್ ಯು.